ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿ ಹಣ ಯಾರೆಲ್ಲ ಪಡಿತಾ ಇದ್ದೀರಾ ಅಂಥವ್ರಿಗೆ ಮತ್ತೊಮ್ಮೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ಗೃಹಲಕ್ಷ್ಮಿಯರಿಗೆ ಒಳ್ಳೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಏನಂದರೆ ಹಣದ ವಿಚಾರ ಆಗಿರೋದ್ರಿಂದ ಏನು ತ್ರಿಬಲ್ ಟೈಮ್ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 8ನೇ ಕಂತಿನ ಹಣ ಆಗಿರ್ಬೋದು, 9ನೇ ಕಂತಿನ ಹಣ ಒಂದೇ ತಿಂಗಳಲ್ಲೇ ಬಂದುಬಿಡ್ತು. ಈಗ 10ನೇ ಕಂತಿನ ಹಣ ಕೂಡ ನಿಮಗೆ ಮುಂದಿನ ತಿಂಗಳಲ್ಲಿ ಬರ್ತಾ ಇದೆ ಅಂತೆ. ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ನೀವು ಯಾವ ದಿನ ಬರ್ತಾ ಇದೆ ಅಂತೇಳಿ. ಅದರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡೋಂಥವ್ರಿಗೆ ರಿಕ್ವೆಸ್ಟ್ ಏನು ಅಂತಂದರೆ ಈ ಒಂದು ವಿಡಿಯೋನ ಮಧ್ಯದಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಮರೀದೆ ಈ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನೀವೇನಾದರೂ ಗೃಹಲಕ್ಷ್ಮಿ ಹಣ ಪಡೆಯೋಂಥರಾಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಮರೀದೆ ಗೊತ್ತಿಲ್ಲದೆ ಇರೋಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಒಂದು ವಿಚಾರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಆಲ್ರೆಡಿ 8ನೇ ಕಂತು ಮತ್ತು 9ನೇ ಕಂತು ಸಾಕಷ್ಟು ಜನ ಪಡೆದಿದ್ದಾರೆ. 9ನೇ ಕಂತಿನ ಹಣ ಆಗಿರ್ಬೋದು ಅಥವಾ 8ನೇ ಕಂತಿನ ಹಣ ಸಾಕಷ್ಟು ಜನ ಪಡೆದಿದ್ದಾರೆ. 8ನೇ ಕಂತಿನ ಹಣ ಅಂತೂ ಪೂರ್ತಿ ಜನ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಕೂಡ ಎಲ್ಲರ ಖಾತೆ ಕೂಡ 8ನೇ ಕಂತಿನ ಹಣ ಆಲ್ರೆಡಿ ಬಂದಿದೆ. ಸೊ ಅದ್ರ ಜೊತೆ ಪೆಂಡಿಂಗ್ ಇರುವಂಥ ಹಣ ಕೂಡ 8ನೇ ಕಂತಿನ ಹಣ ಜೊತೆನೇ ಹಾಕಿದ್ದಾರೆ. ಅಂದರೆ 7ನೇ ಕಂತಿನ ಹಣ ಆಗಿರ್ಬೋದು ಅಥವಾ 6ನೇ ಕಂತಿನ ಹಣ ಆಗಿರ್ಬೋದು. ಸೊ ಎಲ್ಲ ಹಣ ಕೂಡ 8ನೇ ಕಂತಿನ ಹಣ ಯಾವಾಗ ಅಕೌಂಟ್ಗೆ ಜಮೆ ಆಯಿತು ಅದೇ ಅದ್ರ ಜೊತೆನೇ ಕೂಡ ಬ್ಯಾಲೆನ್ಸ್ ಇರುವಂಥ ಪೆಂಡಿಂಗ್ ಹಣನೂ ಕೂಡ ಆಲ್ರೆಡಿ ಜಮೆ ಮಾಡಿದ್ದಾರೆ. ಅದಲ್ಲದೆ 1-2 ವಾರ ಬಿಟ್ಟು ಮತ್ತೆ 9ನೇ ಕಂತಿನ ಹಣ ಕೂಡ ನಿಮಗೆ ಒಂದೇ ತಿಂಗಳಲ್ಲೇ ಹಾಕಿದ್ರು ಅಂತಲೇ ಹೇಳ್ಬೋದು. ಇದು ಒಂದು ಒಳ್ಳೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 8 ಮತ್ತು 9ನೇ ಕಂತಿನ ಹಣ ಒಂದೇ ತಿಂಗಳಲ್ಲಿ ಬಂದಿರೋ, ಅಂದರೆ ಏಪ್ರಿಲ್ ತಿಂಗಳಲ್ಲೇ 2 ಹಣ ಕೂಡ ನಿಮ್ಮ ಅಕೌಂಟ್ಗೆ ಬಂದು ಜಮೆ ಆಗಿದೆ. ಹಾಗೆ ಇನ್ನೇನು ಹಣ ಜಮೆ ಆಗ್ತಿದ್ದಂತೆ ಮತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಏನು ಗೃಹಲಕ್ಷ್ಮಿ ಹಣ ಏನು 10ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತಂದರೆ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ರೆ 10ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಿದೆ ಅಂತೇಳಿ. ನಾನು ಕಳೆದ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ 10ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತೇಳಿ. ಸೊ ಇದು ಒಂದು ಪಕ್ಕ ಡೇಟ್ ಅಂತಲೇ ಹೇಳ್ಬೋದು. ಮುಂದಿನ ತಿಂಗಳು ಅಂದರೆ ನಾಳೆಯಿಂದನೇ ಮೇ 1 ಆಗಿರೋದ್ರಿಂದ ಸೊ ಅವತ್ತಿನ ದಿನ ಕೂಡ 10ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗ್ತಾ ಇದೆ ಅಂತೇಳಿ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹಣ ಯಾರೆಲ್ಲ ಪಡಿತಾ ಇದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದು ಒಂದು ಒಳ್ಳೆ ವಿಚಾರ, ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಯಾಕಂದರೆ ಮೇಲೆ ನಿಮಗೆ 3 ಕಂತಿನ ಹಣ ಕೂಡ ಒಟ್ಟಿಗೆ ಬಂತು. ಅದ್ರ ಜೊತೆ ಪೆಂಡಿಂಗ್ ಹಣ ಕೂಡ ಯಾವುದೆಲ್ಲ ಎಷ್ಟೋ ಜನ ಪಾಪ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ರು, ನಮಗೆ 7ನೇ ಕಂತಿನ ಹಣ ಬಂದಿಲ್ಲ, 6ನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ. ಸೊ ಎಷ್ಟೋ ಜನಕ್ಕೆ ಕೂಡ 8ನೇ ಕಂತಿನ ಹಣದ ಜೊತೆ ಪೆಂಡಿಂಗ್ ಹಣವನ್ನು ಕೂಡ ಆಲ್ರೆಡಿ ಹಾಕಿದ್ದಾರೆ. ಸೊ ಅದರ ಜೊತೆ ಕೂಡ ನಿಮಗೆ ಇದು ಟ್ರಿಬಲ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ 8ನೇ ಕಂತಿನ ಹಣ 9ನೇ ಕಂತಿನ ಹಣ ಕೂಡ ಒಂದೇ ತಿಂಗಳಲ್ಲಿ ಹಾಕಿರೋದ್ರಿಂದ ಸೊ ಇನ್ನೇನು ಮುಗಿತಾ ಇದೆ ಅನ್ನೋಷ್ಟರಲ್ಲಿ ನಿಮಗೆ 10ನೇ ಕಂತಿನ ಹಣ ಕೂಡ ಮೇ 1ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಪ್ರಾರಂಭ ಆಗ್ತಾ ಇದೆ. ಸೊ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಈಗ 14 ಜಿಲ್ಲೆಗಳಿಗೆ ಮಾತ್ರ 9ನೇ ಕಂತಿನ ಹಣ ಬಿಡುಗಡೆ ಆಗಿರೋದು. ಸೊ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗ್ತಾನೇ ಬಂದಿದೆ. ನಾಳೆ ಕೂಡ ಬಿಡುಗಡೆ ಆಗುತ್ತೆ, ಇವತ್ತು ಕೂಡ ಬಿಡುಗಡೆ ಆಗಿದೆ, ನಾಡಿದ್ದು ಕೂಡ ಬಿಡುಗಡೆ ಆಗುತ್ತೆ. ಅದ್ರ ಜೊತೆನೇ ಕೂಡ ನಿಮಗೆ 10ನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಕೂಡ ಒಳ್ಳೆ ವಿಚಾರ, ಎಲ್ಲರೂ ಕೂಡ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೀವು ಕೇಳ್ಬೋದು ಏನಕ್ಕಪ್ಪ ಇಷ್ಟು ಬೇಗ ಹಣವನ್ನು ಹಾಕ್ತಾ ಇದ್ದಾರೆ, ಇರುವಂಥದ್ದು ಮೇ 7ನೇ ತಾರೀಕು ಅಲ್ವಾ ಎಲೆಕ್ಷನ್, ಅದಕ್ಕಿಂತ ಮುಂಚೆ ಏನಕ್ಕೆ 10ನೇ ಕಂತಿನ ಹಣ ಕೂಡ ಹಾಕ್ತಾ ಇದ್ದಾರೆ ಅಂತ ನೀವು ಕೇಳಿದ್ರೆ ಏನಕ್ಕೆ ಅಂತಂದರೆ ಎಲೆಕ್ಷನ್ ಇರೋದ್ರಿಂದ ಎಲ್ಲ ಹಣವನ್ನು ಕೂಡ ಮುಂಚೆ, ಅಂದರೆ ಎಲೆಕ್ಷನ್ ಬರೋ ಮುಂಚೆನೇ ಕೂಡ ಪೆಂಡಿಂಗ್ ಹಣವನ್ನು ಕೂಡ ನಾವು ಕ್ಲಿಯರ್ ಮಾಡಿದ್ವಿ ಅಂತಂದರೆ ನಮಗೆ ಕೆಲಸಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಜನರಿಗೂ ಕೂಡ ನಮ್ಮ ಸರ್ಕಾರದ ಮೇಲೆ ಸ್ವಲ್ಪ ನಂಬಿಕೆ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲೆಕ್ಷನ್ ಆದ ನಂತರ ಇನ್ನೂ ಕೂಡ ತುಂಬ ಕೆಲಸಗಳಿರುತ್ತೆ. ಸೊ ಅದರ ಮಧ್ಯೆ ಗೃಹಲಕ್ಷ್ಮಿ ಹಣನ ಏನೋ ಅವರವರ ಆ ಖಾತೆಗೆ ಹಾಕೋದು ಸ್ವಲ್ಪ ತಡವಾಗಬಹುದು. ಸೊ ಜನಗಳಿಗೆ ಏನೋ ಎಲೆಕ್ಷನ್ ಮುಗಿದ ತಕ್ಷಣ ನಮಗೆ ಗೃಹಲಕ್ಷ್ಮಿ ಹಣನ ನಿಲ್ಲಿಸ್ಬಿಟ್ರೆ ಅನ್ನೋ ಒಂದು ಅಪನಂಬಿಕೆ ಬರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಸೊ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಂತೆ. ಸೊ ಮೇ 7ನೇ ತಾರೀಕು ಒಳಗಡೆನೂ ಕೂಡ ನಿಮಗೆ 11ನೇ ಕಂತಿನ ಹಣ ಕೂಡ ನಿಮಗೆ ಬಿಡುಗಡೆ ಆಗ್ಬೋದು, ಬಿಡುಗಡೆ ಆಗದೇ ಇರ್ಬೋದು. ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಸೊ ಆಗಿಬಿಟ್ಟು ಇದು ಮುಂಚೆನೇ ಬಿಡುಗಡೆ ಮಾಡಿರೋದ್ರಿಂದ ಹೇಗೆ ಹೋದ ತಿಂಗಳ 8 ಮತ್ತು 9ನೇ ಕಂತಿನ ಹಣ ಒಂದೇ ಸರಿ ಹೇಗೆ ಹಾಕಿದ್ರು ಅದೇ ರೀತಿ ಕೂಡ ನಿಮಗೆ ಈ ತಿಂಗಳಲ್ಲೂ ಕೂಡ, ಅಂದರೆ ನಾಳೆ ಮೇ 1ನೇ ತಾರೀಕಿಂದನೂ ಕೂಡ ನಿಮಗೆ 10 ಮತ್ತು 11ನೇ ಕಂತಿನ ಹಣ ಕೂಡ ಹಾಕ್ಬೋದು, ಹಾಕ್ದೇನೂ ಇರ್ಬೋದು. 10ನೇ ಕಂತಿನ ಹಣ ಮಾತ್ರ ನಾಳೆಯಿಂದ ಪ್ರಾರಂಭ ಆಗ್ತಿದೆ ಅನ್ನೋ ಒಂದು ಸುದ್ದಿ ಅಂತೂ ಅಪ್ಡೇಟ್ ಅಂತೂ ಬಂದಿದೆ ಸರ್ಕಾರದಿಂದ. ಸೊ ಯಾರೆಲ್ಲ 9ನೇ ಕಂತಿನ ಹಣ ತೊಗೊಂಡು 10ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಸೊ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅವರಿಗೆ ನಾಳೆಯಿಂದ ಕೂಡ 10ನೇ ಕಂತಿನ ಹಣ ಪ್ರಾರಂಭ ಆಗುತ್ತೆ. ಆದರೆ ಯಾವ ಜಿಲ್ಲೆಗಳಿಗೆ 10ನೇ ಕಂತಿನ ಹಣ ಬಿಡುಗಡೆ ಆಗ್ತಿದೆ ಅನ್ನೋದು ಯಾವುದೇ ರೀತಿಯ ಮಾಹಿತಿ ದೊರಕಿಲ್ಲ. ಸೊ ದೊರಕಿದ ತಕ್ಷಣ ನಾನು ಆದಷ್ಟು ಬೇಗ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಯಾವ್ಯಾವ ಜಿಲ್ಲೆಗಳಿಗೆ 10ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತೇಳಿ.
ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. 11ನೇ ಕಂತಿನ ಹಣ ಏನಾದರೂ ಒಂದೇ ತಿಂಗಳಲ್ಲಿ ಹಾಕ್ತಾ ಇದ್ದೀವಿ ಅಥವಾ 7ನೇ ಕಂತಿನ ಒಳಗಡೆನೇ 7ನೇ ತಾರೀಕು ಒಳಗಡೆನೇ ಕೂಡ ಅಂದರೆ ಎಲೆಕ್ಷನ್ ಮುಗಿಯೋದ್ರೊಳಗಡೆನೇ ಕೂಡ 11ನೇ ಕಂತಿನ ಹಣ ಹಾಕ್ತಾ ಇದ್ದೀವಿ ಅಂತಂದರೆ ತಕ್ಷಣ ಕೂಡ ಅದ್ರ ಕೂಡ ಒಂದು ಅಪ್ಡೇಟನ್ನು ನಾನು ವೀಡಿಯೋ ಮಾಡಿ ತಿಳಿಸ್ತೇನೆ ನಿಮಗೆ. ಅದು ಕೂಡ ಬರ್ತಾ ಇದೆಯೋ ಇಲ್ವಾ ಅಂತೇಳಿ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಅಂತೂ ಹರಡಿಲ್ಲ. ಆದರೆ ಎಷ್ಟೋ ಕಡೆ ಒಂದು ವಿಚಾರ ಏನು ಬರ್ತಾ ಇದೆ ಅಂತಂದರೆ, ಹೇಗೆ ಏಪ್ರಿಲ್ ತಿಂಗಳಲ್ಲಿ 2 ಕಂತು ಹಣ ಅಂದರೆ 8 ಮತ್ತು 9ನೇ ಕಂತಿನ ಹಣ ಹೇಗೆ ಬಿಡುಗಡೆ ಮಾಡಿದ್ರೋ ಅದೇ ರೀತಿ ಕೂಡ ಈ ತಿಂಗಳು ಅಂದರೆ ನಾಳೆ ಮೇ 1 ಮತ್ತು 1ನೇ ತಾರೀಕಿಂದ ಎಲೆಕ್ಷನ್ ಇರೋದ್ರ ಒಳಗಡೆ ಕೂಡ 10 ಮತ್ತು 11ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ಬೋದು ಅನ್ನೋದು ಒಂದು ವಿಚಾರ ಅಂತೂ ಹರಡ್ತಿದೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಯಾವುದೇ ರೀತಿ ಕರೆಕ್ಟಾಗಿ ಮಾಹಿತಿ ಸಿಕ್ಕಿಲ್ಲ. ಸಿಕ್ಕಿದ ತಕ್ಷಣ ಖಂಡಿತವಾಗ್ಲೂ ಕೂಡ ವೀಡಿಯೋ ಮಾಡಿ ತಿಳಿಸ್ತೀನಿ. 1ನೇ ತಾರೀಕಿಂದ ಅಂದರೆ ನಾಳೆಯಿಂದ ಏನು 10ನೇ ಕಂತಿನ ಹಣ ಬಿಡುಗಡೆ ಆಗ್ತಿದೆ. ಸೊ ನಿಮ್ಮ ಹತ್ರದಲ್ಲಿರುವಂಥ ATMಗಳಿಗೂ ಅಥವಾ ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು. ಬೆಳಗ್ಗೆ 10:30 ಮೇಲ್ಗಡೆ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಹಣ ಬಂದಿದೆಯಲ್ವಾ ಅಂತೇಳಿ. ಅದೇ ರೀತಿ ನೀವು ಮೊಬೈಲ್ಗಳಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಕೂಡ ಯಾವ ಥರ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಅದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ಕೂಡ ಚೆಕ್ ಮಾಡ್ಕೊಂಡ್ರೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತೇಳಿ. ಅದರಲ್ಲಿ ಪೂರ್ತಿಯಾಗಿ ಡೀಟೇಲ್ಸ್ನ ನಾನು ಕೊಟ್ಟಿದ್ದೀನಿ, ಯಾವ ಥರ ಚೆಕ್ ಮಾಡಬೇಕು, ಹೇಗೆ ಹೋಗ್ಬಿಟ್ಟು ಮಾಡಬೇಕು ಅನ್ನೋದನ್ನು. ಸೊ ಬೇಕಿದ್ರೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇನ್ನೊಂದು ಕೂಡ ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಹಣನ ಚೆಕ್ ಮಾಡ್ಕೋಬೋದು. ಹಾಗೆ ನಿಮ್ಮ ಮೊಬೈಲ್ಗಳಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಈಗ ಗೂಗಲ್ ಪೇ ಅಥವಾ ಫೋನ್ಪೇ ನಿಮಗೆ ಮೆಸೇಜ್ ಮುಖಾಂತರ ಕೂಡ ಬರುತ್ತೆ, ಏನು ಗೃಹಲಕ್ಷ್ಮಿ ಹಣ ಕ್ರೆಡಿಟೆಡ್ ಆಗಿದೆ ಅಮೌಂಟು. ಹಾಗೆ ನಿಮಗೆ ಅನ್ನಭಾಗ್ಯ ಹಣ ಕೂಡ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಕೂಡ ಒಂದು ಮೆಸೇಜು ಕೂಡ ಬರುತ್ತೆ. ಸೊ ನೀವೇನಾದರೂ ನಿಮ್ಗೆ ಇನ್ನೂ ಮೆಸೇಜ್ಗಳು ಬಂದಿಲ್ಲ ಅಂತಂದರೆ ನೀವು ಬೆಳಗ್ಗೆ 10:30 ಮೇಲೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ನಾಳೆವರೆಗೂ ವೆಯ್ಟ್ ಮಾಡಿದ್ರು ಕೂಡ 10ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ನಾಳೆಯಿಂದ ಪ್ರಾರಂಭವಾಗ್ತಿರೋದ್ರಿಂದ ಬರೀ 2 ಲಕ್ಷ ಹಣವನ್ನು ಮಾತ್ರ ಗೃಹಲಕ್ಷ್ಮಿಗೆ ಏನು ಬಿಡುಗಡೆ ಮಾಡ್ತಾ ಇರೋಂಥದ್ದು. ಪೂರ್ತಿ ಹಣವನ್ನು ಯಾವುದೇ ಕಾರಣಕ್ಕೂ ಕೂಡ ಯಾರೂ ಬಿಡುಗಡೆ ಮಾಡಿಲ್ಲ. ಇಲ್ಲಿವರೆಗೂ ಕೂಡ ಯಾವ ಕಂತಿನ ಹಣ ಕೂಡ ಪೂರ್ತಿ ಹಣ ಬಿಡುಗಡೆ ಮಾಡಿಲ್ಲ. ಸೊ ನಾಳೆ ಒಂದು 2 ಲಕ್ಷ ಜನಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನು ನಿಮಗೆ ಮುಂದಿನ ತಿಂಗಳು ಎಲೆಕ್ಷನ್ ಬಂದುಬಿಟ್ಟು 7ನೇ ತಾರೀಕು ಇರೋದ್ರಿಂದ ಅಲ್ಲಿವರೆಗೂ ಕೂಡ ನೀವು ಕಾದ್ರಿ ಅಂತಂದರೆ ನಿಮಗೆ ಏನು 10ನೇ ಕಂತಿನ ಹಣ ಬರಬೇಕು ಅದು ಕೂಡ ಬಂದು ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ. ಏನಾದರೂ ಒಂದು ವೇಳೆ 11ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ರು ಅಂದರೆ ಅದು ಒಂದು ಅಪ್ಡೇಟ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಗೊತ್ತಾಯಿತು ಅನಿಸುತ್ತೆ ನಿಮಗೆ 10ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು 9ನೇ ಕಂತಿನ ಹಣ ಇನ್ನು ಯಾರಿಗೆಲ್ಲ ಬಿಡುಗಡೆ ಆಗಿಲ್ಲ ಸೊ ಅಂಥವ್ರು ಕೂಡ ವೇಟ್ ಮಾಡಿದೆ ತಿಂಗಳು 7ನೇ ತಾರೀಕು ಒಳಗಡೆ. ಸೊ ಅಂಥವ್ರಿಗೆ ಕೂಡ ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇದು ಒಳ್ಳೆಯ ಶುಭ ವಿಚಾರ ಅಂತಂದರೆ ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೇ ಈ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಮನೆಗಳಲ್ಲಿ ಯಾರಾದರೂ ಗೃಹಲಕ್ಷ್ಮಿ ಹಣ ಪಡೆಯುವಂಥ ಇದ್ದರೆ ಅವ್ರಿಗೆ ಏನಾದರೂ ಹಣಕ್ಕಾಗಿ ಕಾಯ್ತಾ ಇದ್ದರೆ ಅಂಥವ್ರು ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಂತೇಳಿ. ಹಾಗೆ ಗೊತ್ತಿಲ್ಲದೆ ಇರೋವಂಥವ್ರಿಗಾಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರಿಗಾಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗಾಗಿರ್ಬೋದು ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ.